ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ಇತಿಹಾಸ ಮತ್ತು ವಿಶೇಷದ ಜೊತೆಗೆ ನಾವು ಇವತ್ತೊಂದು ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀವಿ. ಅದು ರಸ್ತೆ ಸಮಸ್ಯೆ. ನೋಡಿ, ಇವತ್ತು ಅಗ್ರಿಬೊಮ್ಮಳಿಯಲ್ಲಿ ಎಲ್ಲ ರಸ್ತೆಗಳು, ಅಗ್ರಿಬೊಮ್ಮಳಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಕೂಡ ರಸ್ತೆ ಬಗ್ಗೆ ಸಮಸ್ಯೆ ಇದ್ದಿದೆ. ಇದ್ರ ಬಗ್ಗೆ ಯಾರಾದರೂ ಮಾತಾಡಬೇಕು ಅಂತ ಬಂದಾಗ ಎಲ್ಲರೂ ಕೂಡ ಇವತ್ತೊಂದೇ ದಿವಸದ ಸಮಸ್ಯೆ ಆ್ಯಂಡ್ ಇಷ್ಟು ವರ್ಷದ ಇಲ್ಲದ್ದು ಇವತ್ತೊಂದು ದಿವಸನ ಮಾತಾಡ್ತೀಯ ನೀನು ಅಂತ ಕೇಳುವಂಥ ಪರಿಸ್ಥಿತಿಗಳನ್ನು ಅಥವಾ ಸಮಸ್ಯೆಗಳನ್ನು ನಾವು ಎದುರಿಸಿರ್ತೀವಿ. ಅಫ್ಕೋರ್ಸ್ ನಾವು ಇವತ್ತು ಬಂದಿದ್ದೀವಿ, ಈ ಸಂದರ್ಭಕ್ಕೆ ಕೇಳ್ತಾ ಇದ್ದೀವಿ. ಆದರೆ ಇವತ್ತು ನಿನ್ನೆ ಇದ್ದಿದ್ದಿಲ್ಲ ಅಂತ ಇವತ್ತು ನಾವು ಮಾತಾಡಬಾರ್ದು ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ನಾವು ಒಪ್ಪಲ್ಲ. ಏನಪ್ಪ ಅಂದರೆ, ನಮ್ಮ ಕಡೆ ಈ ಸಂದರ್ಭದಲ್ಲಿ ಸಮಸ್ಯೆ ಕಾಣಿಸ್ತಾ, ಸಮಸ್ಯೆ ಬಗ್ಗೆ ಮಾತಾಡಬೇಕು. ಬನ್ನಿ, ಇವತ್ತು ಒಂದು ಸಮಸ್ಯೆ ಬಗ್ಗೆ ನಾವು ನಮ್ಮ ಅಗ್ರಿಬೊಮ್ಮಳಿಯನ್ನು ಚೆಂದ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಥವಾ ಯಾವ ಸಮಸ್ಯೆಗೆ ಪರಿಹಾರ ಏನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ ಅಗ್ರಿಬೊಮ್ಮಳಿಯಲ್ಲಿರುವಂಥ ಆಲ್ಸ್ವಾಮಿ ಮಠದ ಸರ್ಕಲ್ನಿಂದ ಹಿಡಿದು APJ ಅಬ್ದುಲ್ ಕಲಾಂ ಅವರ ವೃತ್ತದವರೆಗೆ ಹೋಗುವಂತಹ ಒಂದು ಮಧ್ಯದಲ್ಲಿರುವಂಥ ರಸ್ತೆ ಸೇತುವೆ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನೀವೀಗ ನೋಡ್ತಾ ಇದ್ದೀರಾ, ಇದು ಮಳೆ ಬಂದ ಸಂದರ್ಭದಲ್ಲಿ ನಮ್ಮ ಊರು ರಸ್ತೆಗಳು ಹೇಗೆ ಕಾಣ್ತಾ ಇದ್ದಾವೆ ಅಂತ ನೋಡಿ. ಇಲ್ಲಿರುವಂಥ ಈ ರಸ್ತೆಗಳೆಲ್ಲ ಕೂಡ ಗುಂಡಿ ಬಿದ್ದೋಗಿದ್ದಾವೆ. ಗುಂಡಿಯಿಂದ ರಸ್ತೆಗಳೆಲ್ಲನೂ ಕೂಡ ತುಂಬಿಕೊಂಡೋಗಿದ್ದಾವೆ. ಮಳೆ ಬಂದಾಗಂತೂ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ನಡೆದಾಡೋಕ್ಕಾಗಲ್ಲ. ವಿದ್ಯಾರ್ಥಿಗಳಂತೂ ಈ ರಸ್ತೆಯಲ್ಲಿ ತುಂಬ ಜನ ಅಡ್ಡಾಡ್ತಾರೆ. ಅವರೆಲ್ಲರಿಗೂ ಕೂಡ ನೀರು ಚೆಡ್ದು ಕಾಲೇಜ್ಗೆ ಹೋಗೋಕ್ಕಾಗಲಾರ್ದೆ ಎಷ್ಟೋ ಜನ ವಾಪಸ್ ಕೂಡ ಹೋಗಿದ್ದಾರೆ. ಆ್ಯಂಡ್ ಈ ಒಂದು ಗುಂಡಿಗಳನ್ನು ಮುಚ್ಚೋದಕ್ಕೆ ಪ್ರತಿ ಸಾರಿನೂ ಕೂಡ ಅಧಿಕಾರಿಗಳು ಕೂಡ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಶಾಶ್ವತ ಪರಿಹಾರ ಅಂತ ಯಾವುದೂ ಕೂಡ ಮಾಡಿಲ್ಲ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಈಗ ಈ ಗುಂಡಿಗಳಿಗೆ ಮಣ್ಣು ಅಥವಾ ಕೆಸರು ಮುಚ್ಚಿದಂದರೆ ನಿಜವಾಗ್ಲೂ ಆಗಲ್ಲ. ಆ್ಯಂಡ್ ಈ ಒಂದು ಸಮಸ್ಯೆ ಶುರುವಾಗಿದ್ದು ಐ ಥಿಂಕ್ ಮಾಲ್ವಿ ಡ್ಯಾಮ್ನ ನೀರುಗಳು ಅಥವಾ ಜೋರಾಗಿ ಮಳೆ ಬಂದ 2019ನೇ ಇಸ್ವಿ ಅನಿಸುತ್ತೆ. 2019ರಲ್ಲಿ ಈ ಸೇತುವೆ ಚೆನ್ನಾಗೇ ಇತ್ತು. ಆದರೆ 2019ರ ನಂತರದಲ್ಲಿ ಈ ರೀತಿ ಸಮಸ್ಯೆ ಆಗೋಗಿದೆ. ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ 5-6 ವರ್ಷಗಳಾದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಆ್ಯಂಡು ಇದ್ರ ಉದ್ದೇಶ ಒಂದೇ, ಯಾರನ್ನು ವಿರೋಧ ಮಾಡಬೇಕು ಅಂತಲ್ಲ, ನಮ್ಮ ಊರನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ. ನೋಡಿ, ಇದು ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಸಮಸ್ಯೆ ಜೊತೆಗೆ ನಮ್ಮದು ಸಮಸ್ಯೆ ಆಗಿದೆ. ಕೂಡಲೇ ಈ ಸಮಸ್ಯೆಯನ್ನು ಮನ್ಕೊಂಡು ಎಲ್ಲ ಅಧಿಕಾರಿಗಳು, ಮುಖ್ಯವಾಗಿ PW ಅಧಿಕಾರಿಗಳು ಈ ಒಂದು ಕೆಲಸವನ್ನು ಅಥವಾ ಈ ಒಂದು ಕಾಮಗಾರಿಯನ್ನು ಕೂಡಲೇ ಶುರು ಮಾಡಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ಊರಿನ ಎಲ್ಲ ನಾಗರಿಕರ ಪರವಾಗಿ, ಪ್ರಜ್ಞಾವಂತ ಪ್ರಜೆಗಳ ಪರವಾಗಿ ಒತ್ತಾಯನ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀನಿ, ಪ್ಲೀಸ್ ಕೂಡಲೇ ಈ ಒಂದು ಸಮಸ್ಯೆನ ಬಗೆಹರಿಸಿ. ಮತ್ತು ಈ ವಿಡಿಯೋವನ್ನು ನೋಡಿದಂಥ ನಮ್ಮ ಅಗ್ರಿಬೊಮ್ಮಳಿಯ ಪ್ರಜ್ಞಾವಂತ, ಅಭಿವೃದ್ಧಿ ಬಯಸುವಂಥ ಯುವಕರು ಮತ್ತು ನಾಗರಿಕರು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ. ಅಂಡು ಕೂಡಲೇ ಈ ಒಂದು ಸಮಸ್ಯೆ ಬಗೆಹರಿಸೋಕ್ಕೆ ನಿಮ್ಮ ಧ್ವನಿಯನ್ನು ಕೂಡ ಕೈ ಜೋಡಿಸಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಮ್ಮೂರನ್ನು ಚೆಂದ ಇಟ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡೋಣ.